ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದಲ್ಲಿ 12 ಕೋಟಿಗಳಷ್ಟು ಮೊತ್ತದ ಚಿನ್ನಾಭರಣ ಮತ್ತು ನಗದನ್ನು ದರೋಡೆಯನ್ನು ಮಾಡಿದ್ದಾರೆ. ಸೊ ಈ ದರೋಡೆ ಹೇಗಾಯಿತು, ದರೋಡೆ 6 ನಿಮಿಷಗಳ ಈ ದರೋಡೆ ಯಾವ ರೀತಿ ನಡೀತು ಅನ್ನೋದನ್ನು ನಾನು ಇವಾಗ ತೋರಿಸ್ತಾ ಹೋಗ್ತೀನಿ. ನನ್ನ ಹಿಂಭಾಗದಲ್ಲಿ ನೋಡ್ಬೋದಾಗಿದೆ, ಈ ರಸ್ತೆಯಲ್ಲಿ ದರೋಡೆಕೋರರು ಆ ಒಂದು ಫೇಕ್ ನಂಬರ್ ಪ್ಲೇಟನ್ನು ಹಾಕ್ಕೊಂಡು ಒಂದು ಕಾರ್ನಲ್ಲಿ ಬರ್ತಾರೆ, ಒಂದು ಫಿಯೇಟ್ ಕಾರ್ನಲ್ಲಿ ಬರ್ತಾರೆ. ಕಾರ್ನಲ್ಲಿ ಬಂದಂಥವರು ಈ ಭಾಗದಲ್ಲಿ ಎಕ್ಸಾಕ್ಟ್ ಏನು ಈ ಕಾಂಪೌಂಡ್ ಏನಿದೆ, ಈ ಕಾಂಪೌಂಡ್ನ ಪಕ್ಕದಲ್ಲಿ ಕಾರನ್ನು ಪಾರ್ಕ್ ಮಾಡ್ತಾರೆ. ಕಾರನ್ನು ಪಾರ್ಕ್ ಮಾಡಿ ಅದರಲ್ಲಿ ಒಬ್ಬ ಕುಳಿತುಕೊಳ್ತಾನೆ, ಇನ್ನು 5 ಜನರು ದರೋಡೆಕೋರರು ಈ ಮಾರ್ಗದಾಗಿ ಹೋಗ್ತಾರೆ. ಈ ಮಾರ್ಗದಲ್ಲಿ ಏನು ಅಲ್ಲಿ ಮೇಲೆ ಕಾಣ್ತಾ ಇದೆ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘ ಏನಿದೆ, ಸೊ ಆ ಒಂದು ಬ್ಯಾಂಕ್, ಅದೇ ಬ್ಯಾಂಕು, ಆ ಬ್ಯಾಂಕಿಗೆ ಇಲ್ಲಿ ಹತ್ಕೊಂಡು ಹೋಗ್ತಾರೆ. ಅಂದರೆ ಈ ಸ್ಟೆಪ್ ಮೂಲಕ ಹತ್ಕೊಂಡು ಹೋಗ್ತಾರೆ. ಈ ಸ್ಟೆಪ್ ಮೂಲಕ ಹತ್ಕೊಂಡು ಹೋಗಿ ಅಲ್ಲಿ ಮೇಲ್ಗಡೆ ಹೋಗಿ ಸೀದಾ ಏನು 5 ಜನರು ಕೂಡ ಕೈಯಲ್ಲಿ ಹಿಡಿದಂತಹ ಪಿಸ್ತೂಲು ಮತ್ತು ತಲವಾರು ಏನು ತಂದಿರ್ತಾರೆ, ಆ ಪಿಸ್ತೂಲು ತಲವಾರುಗಳನ್ನು ಮೇಲೆ ತಗೊಂಡು ಹೋಗ್ತಾರೆ. ತೆಗೆದುಕೊಂಡು ಹೋಗಿ ಅಲ್ಲಿದ್ದಂಥವರಿಗೆ ತೋರಿಸ್ತಾರೆ. ತೋರಿಸಿ ಎಲ್ಲರನ್ನೂ ಕೂಡ ಅಲ್ಲಿ ಕೂತ್ಕೊಳ್ಬೇಕು, ಅಂದರೆ ಹಿಂದಿ ಭಾಷೆಯಲ್ಲಿ ಎಲ್ಲರನ್ನೂ ಅಲ್ಲಿ ಕೂತ್ಕೊಳ್ಬೇಕು ಅಂತ ಹೇಳ್ತಾರೆ. ಸೊ ಎಲ್ಲರೂ ಕೂತಂಥ ಸಂದರ್ಭ ನಂತರ ಅವರಲ್ಲಿ ತಿಜೋರಿಗೆ ಹೋಗ್ತಾರೆ. ತಿಜೋರಿಯಲ್ಲಿ ಇದ್ದಂತಹ 11 ಲಕ್ಷ ಹಣ ಮತ್ತು ಏನು ಹೆಚ್ಚು ಕಡಿಮೆ ಒಂದು 11ರಿಂದ 11.25 ಕೋಟಿಗಳಷ್ಟು ಇದ್ದಂತಹ ಚಿನ್ನಾಭರಣವನ್ನು ದರೋಡೆ ಮಾಡ್ತಾರೆ. ದರೋಡೆ ಮಾಡಿದಂಥ ಸಂದರ್ಭದಲ್ಲಿ ತಾವು ತಂದಿದ್ದಂತಹ ಒಂದು ಗೋಣಿ ಚೀಲ ಏನಿರುತ್ತೆ, ಆ ಗೋಣಿ ಚೀಲಕ್ಕೆ ಎಲ್ಲವನ್ನು ತುಂಬಿಕೊಳ್ತಾರೆ. ತುಂಬಿಕೊಂಡು ಇದೇ ಸ್ಟೆಪ್ನಲ್ಲಿ ವಾಪಸ್ ಬರ್ತಾರೆ. ಇದೇ ಸ್ಟೆಪ್ನಲ್ಲಿ ವಾಪಸ್ ಆ ಒಂದು ಗೋಣಿ ಮೂಟೆಯಲ್ಲಿ ತುಂಬಿದಂಥ ಮೂಟೆಯನ್ನು ಎಳ್ಕೊಂಡು ಬರ್ತಾರೆ. ಆ ಕಾರ್ ಏನು ಅಲ್ಲಿ ಪಾರ್ಕ್ ಆಗಿರುತ್ತೆ, ಆ ಕಾರು ವಾಪಸ್ ಇಲ್ಲಿಗೆ ತಂದು ಒಬ್ಬ ಅವನು ಯಾರು ಡ್ರೈವಿಂಗ್ ಮಾಡ್ತಾ ಇರ್ತಾನೆ, ದರೋಡೆಕೋರದ ತಂಡದ ಸದಸ್ಯ, ಅವನಿಲ್ಲಿ ತಂದು ನಿಲ್ಲಿಸ್ಕೊಳ್ತಾನೆ. ಕಾರಿಗೆ ಅದನ್ನು ಹಾಕ್ಕೊಂಡು ಈ ಮಾರ್ಗವಾಗಿ ಹೋಗ್ತಾರೆ. ಇಲ್ಲಿ ನೋಡ್ಬೋದಾಗಿದೆ ಏನು ಈ ಒಂದು ಬ್ಯಾಂಕ್ ಇದೆ. ಈ ಒಂದು ಬ್ಯಾಂಕ್ ಇರುವಂತಹ ಜಾಗದಿಂದ ಒಂದು 100 ಮೀಟರ್ ಆ ಕಡೆಗೆ ಹೋದರೆ ಅದು ಮಂಗಳೂರು ಕೇರಳ ಸಂಪರ್ಕದಂಥ ರಾಷ್ಟ್ರೀಯ ಹೆದ್ದಾರಿ ಆಗಿರುತ್ತೆ. ಸೊ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಲಕ್ಕೆ ಹೋದರೆ ಮಂಗಳೂರು ಮತ್ತು ಎಡಕ್ಕೆ ಹೋದರೆ ಕೇರಳಕ್ಕೆ ಹೋಗುತ್ತೆ. ಸೊ ಇವರು ಸೀದಾ ಎಡಕ್ಕೆ ಹೋಗ್ತಾರೆ. ಎಡಕ್ಕೆ ಹೋಗಿ ಅಲ್ಲಿ ತಲಪಾಡಿ ಟೋಲ್ ಏನು ಸಿಗುತ್ತೆ, ಆ ಟೋಲ್ನಲ್ಲಿ 150 ರೂಪಾಯಿ ಟೋಲ್ ಹಣವನ್ನು ಕಟ್ಟಿ ಅಲ್ಲಿಂದ ಮುಂದಕ್ಕೆ ಹೋಗ್ತಾರೆ. ಅವರು ಕೇರಳಕ್ಕೆ ಎಸ್ಕೇಪ್ ಆಗ್ತಾರೆ. ಸೊ ಇದಿಷ್ಟು ಒಂದು 6 ನಿಮಿಷಗಳ ಒಳಗೆ ನಡೆದಂತಹ ದರೋಡೆಯಾಗಿರುತ್ತೆ. ಸೊ ಈಗ 6 ತಂಡಗಳನ್ನು ಪೊಲೀಸರು ರಚನೆ ಮಾಡಿದ್ದಾರೆ. 6 ತಂಡಗಳಲ್ಲಿ 2-3 ತಂಡಗಳು ಕೇರಳಕ್ಕೆ ಹೋಗಿದೆ. ಸೊ ಇಲ್ಲಿ ಸಾಕಷ್ಟು ತಂಡಗಳು ಕೆಲವೊಂದು ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂಥದ್ದು. ಒಟ್ಟಾರೆ ಹೋಗುವಂಥ ಸಂದರ್ಭದಲ್ಲಿ 12 ಕೋಟಿಗಳಷ್ಟು ಚಿನ್ನಾಭರಣ ಮತ್ತು ನಗದನ್ನು ತೆಗೆದುಕೊಂಡು ಹೋಗಿರುವಂಥದ್ದು. ಹೋಗುವ ಆತುರದಲ್ಲಿ ಒಂದು 6 ಕೋಟಿಗಳಷ್ಟು ಚಿನ್ನವನ್ನು ಇಲ್ಲೇ ಉಳಿಸಿ ಅವರು ಹೋಗಿರುವಂಥದ್ದು. ಸದ್ಯಕ್ಕೆ CM ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂತಹ ಸಂದರ್ಭದಲ್ಲೇ ಏನು ಸೆಕ್ಯೂರಿಟಿ ಲ್ಯಾಬ್ಸ್ಗಳನ್ನು ನೋಡ್ಕೊಂಡು ಎಲ್ಲ ಸೆಕ್ಯೂರಿಟಿಗಳು ಇಲ್ಲಿದ್ದಂತಹ ಪೊಲೀಸರು, ಈ ವ್ಯಾಪ್ತಿಗೆ ಬರುವಂಥ ಪೊಲೀಸ್ ಠಾಣೆಯಲ್ಲಿರುವಂಥ ಎಲ್ಲ ಪೊಲೀಸರು CM ಬಂದೋಬಸ್ತ್ ಕಾರ್ಯಕ್ರಮದಲ್ಲಿ ಇರ್ತಾರೆ. ಇಲ್ಲಿ ಎಲ್ಲರೂ ಕೂಡ ಶುಕ್ರವಾರದ ನಮಾಜ್ಗೆ ಹೋಗಿರ್ತಾರೆ. ಇಂಥ ಸಂದರ್ಭವನ್ನು ನೋಡ್ಕೊಂಡು ಪಕ್ಕಾ ಪ್ರೀ ಪ್ಲ್ಯಾನ್ ಮಾಡಿ ಈ ಒಂದು ದರೋಡೆಯನ್ನು ಮಾಡಲಾಗಿದೆ. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.